ನಮಸ್ತೆ ಎಲ್ಲರಿಗೂ. ಇವತ್ತಿನ ರೀಡಿಂಗ್ ಏನಪ್ಪ ಅಂದರೆ, ಏಂಜಲ್ಸ್ ನಿಮಗೆ ಏನು ಗೈಡೆನ್ಸ್ ಮಾಡ್ತಾ ಇದ್ದಾರೆ, ಏನು ಮಾಡಲು ಇಷ್ಟಪಡ್ತಾ ಇದ್ದಾರೆ, ಏಂಜಲ್ಸ್ ಗೈಡೆನ್ಸ್ ಏನಿದೆ ಅನ್ನೋದನ್ನು ಇವತ್ತಿನ ರೀಡಿಂಗಲ್ಲಿ ನೋಡೋಣ. ಅಂದರೆ ಏಂಜಲ್ಸ್ ನಿಮಗೆ ಏನು ಅರ್ಜೆಂಟಾಗಿ ಹೇಳುವಂತಹ ವಿಷಯ ಆಗಿರುತ್ತೆ ಇದು. ಏಕೆಂದರೆ ಇದು ನಾನು ಸುಮ್ಮನೆ ಕೂತಿರುವಾಗ ಏಂಜಲ್ಸ್ ಸಂದೇಶ ಮಾಡಬೇಕು ಅನ್ನಿಸ್ತು, ಹಾಗಾಗಿ ಈ ರೀಡಿಂಗ್ನ ತಗೋತಾ ಇದ್ದೀನಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ ಮತ್ತು ಇದು ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ. ಇದು ಯಾರಿಗೆಲ್ಲ ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತೆಗೆದುಕೊಳ್ಳಿ, ಇನ್ನು ಉಳಿದವರು ಸ್ಕಿಪ್ ಮಾಡಿ. ಏಕೆಂದರೆ ಏಂಜಲ್ಸ್ ನಿಮಗೆ ಯಾವ ಸಂದೇಶ ಕೊಡಲು ಇಷ್ಟಪಡ್ತಾ ಇದ್ದಾರೆ, ಅಂದರೆ ಅವರು ಯಾವ ಗೈಡೆನ್ಸ್ ಕೊಡ್ತಾ ಇದ್ದಾರೆ, ಈಗಿನ ಸಿಚುವೇಶನ್ಗೆ ನಿಮಗೆ ಯಾವ ಥರ ಗೈಡ್ ಮಾಡ್ತಾ ಇದ್ದಾರೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಥ್ಯಾಂಕ್ ಯು. ನಿಮ್ಮ ಗಾರ್ಡಿಯನ್ ಏಂಜಲ್ಸ್ನ ನೀವು ಇನ್ವೈಟ್ ಮಾಡ್ಬೋದು. ನಿಮ್ಮ ಗಾರ್ಡಿಯನ್ ಏಂಜಲ್ಸಿಂದ ನಿಮಗೆ ಯಾವ ಸಂದೇಶ ಸಿಗುತ್ತೆ ಅನ್ನೋದನ್ನು ಸಹಿತ ನೋಡ್ಕೋಬೋದು. ಇದು ನಾನು ಇವತ್ತಿನ ಏಂಜಲ್ಸ್ನ ಇನ್ವೈಟ್ ಮಾಡ್ತಾಯಿದ್ದೀನಿ, ನನ್ನ ಗಾರ್ಡಿಯನ್ ಏಂಜಲ್ಸ್ನ ಇನ್ವೈಟ್ ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ಯಾವ ಸಂದೇಶ ಸಿಗಬೇಕಾಗಿದೆ ಅನ್ನೋದನ್ನು ಇವತ್ತಿನ ರೀಡಿಂಗಲ್ಲಿ ನೋಡೋಣ. ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು ಸೋ ಮಚ್. Bottom of the card, in the near future. Okay, nice card. Yes, if you believe there something better, you are ready. Yes, in the near future. ಅಂದರೆ ಇಲ್ಲಿ ನಿಮಗೆ ಹೇಳ್ತಾ ಇದ್ದಾರೆ, ಏಂಜಲ್ಸ್ ಹೇಳ್ತಾ ಇದ್ದಾರೆ, ನೀವು ನಿಮ್ಮನ್ನು ನೀವು ಬಿಲೀವ್ ಮಾಡ್ಕೊಳ್ಳಿ, ನಿಮ್ಮನ್ನು ನೀವು ಸೆಲ್ಫ್ ಕಾನ್ಫಿಡೆಂಟ್ ಬೆಳೆಸ್ಕೊಳ್ಳಿ, ಮೆಡಿಟೇಷನ್ ಮಾಡಿ. ಹಾರ್ಟ್ ಚಕ್ರ ಇಲ್ಲಿ ಯಾರಿಗೂ ಓಪನ್ ಆಗ್ತಾ ಇದೆ. ಯೂನಿವರ್ಸ್ ನಿಮಗೆ ತುಂಬಾ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ. ಇಲ್ಲಿ ನಿಮ್ಮ ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆ ಇತ್ತು ಅಂದರೆ ಆ ಆರೋಗ್ಯದ ವಿಚಾರವಾಗಿ ತುಂಬಾ ನೀವು ಯೋಚನೆ ಮಾಡ್ತಿರ್ಬೋದು. ತುಂಬಾ ಇದು ಯಾಕೆ ಆರಾಮಾಗ್ತಿಲ್ಲ, ಏನು ಆಗ್ತಾಯಿದೆ, ಏನು ಸಮಸ್ಯೆ ಆಗ್ತಾಯಿದೆ ಅಂತ ಹೇಳಿ ನೀವು ಯೋಚನೆ ಮಾಡ್ತಾ ಇರ್ಬೋದು. ಆ ಯೋಚನೆಗೆ ಯೂನಿವರ್ಸ್ ನಿಮಗೇನು ಹೇಳ್ತಾ ಇದ್ದಾರೆ, ಮೆಡಿಟೇಷನ್ ಮಾಡಿ, ಹಾರ್ಟ್ ಚಕ್ರ ಓಪನ್ ಮಾಡಿ, ಹಾರ್ಟ್ ಚಕ್ರನ ಬ್ಯಾಲೆನ್ಸ್ ಮಾಡಿ, ನಿಮ್ಮನ್ನು ನೀವು ಬಿಲೀವ್ ಮಾಡಿ, ನಿಮ್ಮನ್ನು ನೀವು ಪ್ರೀತಿ ಮಾಡಿ, ನಿಮ್ಮನ್ನು ನೀವು ಸೆಲ್ಫ್ ಕಾನ್ಫಿಡೆನ್ಸ್ ಆಗಿ ನಿಮ್ಮನ್ನು ನೀವು ಕಂಟ್ರೋಲ್ ಮಾಡಿ. ಅಂದರೆ ನಿಮ್ಮಲ್ಲಿರುವಂತಹ ನೆಗೆಟಿವ್ ಥಿಂಗ್ಸ್ನ ಹೊರಗಾಕಿ ಪಾಸಿಟಿವ್ ಆಗಿರಿ, ನಿಮ್ಮನ್ನು ನೀವು ಪ್ರೀತಿ ಮಾಡಿ. ಇಲ್ಲಿ ತುಂಬಾ ಹೇಳ್ತಾ ಇರೋದು ಆರೋಗ್ಯದ ವಿಚಾರವಾಗಿ ತುಂಬಾ ಹೇಳ್ತಾ ಇದ್ದಾರೆ. ಯಾಕೆಂದರೆ ಇಲ್ಲಿ ಯಾರೋ ಆರಾಮಿಲ್ಲದೆ ಇರಬಹುದು, ತುಂಬಾ ಸ್ಟ್ರಗಲ್ ಪಡ್ತಾ ಇದ್ದೀರಾ, ಯಾಕೆ ನನಗೆ ಆರಾಮಾಗ್ತಿಲ್ಲ, ಇಷ್ಟೆಲ್ಲ ತೋರಿಸ್ತಾ ಇದ್ದೀನಿ, ಇಷ್ಟೆಲ್ಲ ಮಾಡ್ತಾ ಇದ್ದೀನಿ, ಯಾಕೆ ಆರಾಮಾಗ್ತಿಲ್ಲ ಅಂತ ಹೇಳಿ ಯೋಚನೆ ಮಾಡ್ತಿರ್ಬೋದು. ಅದಕ್ಕೆ ಏಂಜಲ್ಸ್ ಹೇಳ್ತಾ ಇದ್ದಾರೆ, ನಿಮ್ಮನ್ನು ನೀವು ಬಿಲೀವ್ ಮಾಡಿ, ನಿಮ್ಮನ್ನು ನೀವು ನಂಬಿ, ನೀವು ಸೆಲ್ಫ್ ಕಾನ್ಫಿಡೆನ್ಸನ್ನು ಬೆಳೆಸ್ಕೊಳ್ಳಿ, ನಿಮ್ಮ ಪ್ರೀತಿನ ನೀವು ನಿಮ್ಮ ದೇಹಕ್ಕೆ ಪ್ರೀತಿ ಕೊಡಿ, ನೀವು ಒಳ್ಳೆ ಮೆಡಿಟೇಷನ್ ಮಾಡಿ, ನಿಮ್ಮ ಲೈಫ್ನ ಒಳ್ಳೆ ಜರ್ನಿಗೆ ತಗೊಂಡು ಹೋಗಿ ಮೆಡಿಟೇಷನ್ ಮಾಡಿರಿ. ಮೆಡಿಟೇಷನ್ ಮಾಡೋದ್ರಿಂದ ನಿಮ್ಮ ಬಾಡಿ ಹೀಲ್ ಆಗುತ್ತೆ, ನಿಮ್ಮ ಬಾಡಿ ಹೀಲ್ ಆಗೋದ್ರಿಂದ ನಿಮ್ಮ ಆರೋಗ್ಯ ಚೆನ್ನಾಗಾಗುತ್ತೆ. ನಿಮ್ಮನ್ನು ನೀವು ಪ್ರೀತಿ ಮಾಡೋದನ್ನು ಕಲಿತುಕೊಳ್ಳಿ, ನಿಮ್ಮನ್ನು ನೀವು ನಂಬುವಂತಹ ಮನಸ್ಥಿತಿನ ಕಂಡುಕೊಳ್ಳಿ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ದೇರ್ ಸಮಥಿಂಗ್ ಬೆಟರ್ ಅಂದರೆ ನಿಮ್ಮ ಸಿಚುವೇಶನ್ ಈಗ ಬೆಟರ್ ಆಗ್ತಾಯಿದೆ, ಅಂದರೆ ಹೆಲ್ತ್ ಇಲ್ಲಿ ರಿಕವರಿ ಆಗ್ತಾಯಿದೆ. ನೀವು ಅಂದ್ಕೊಂಡಂತಹ ಮೇಜರ್ ಏನು ಇಲ್ಲ, ಆರಾಮಾಗಿ ಆಗ್ತೀರಾ, ನಿಮ್ಮ ಜೊತೆ ನಾವಿದ್ದೀವಿ. ನಿಮಗೆ ನೋಡಿ ಇಲ್ಲಿ ಅಲ್ಲಿ ಹಾರ್ಟ್ ಚಕ್ರ ಓಪನ್ ಆಗೋದನ್ನು ತೋರಿಸ್ತು, ಇಲ್ಲಿ ಹಾರ್ಟ್ ಚಕ್ರ ಓಪನ್ ಆಗಿದೆ, ಇಲ್ಲಿ ಥರ್ಡ್ ಐ ಚಕ್ರ ಓಪನ್ ಆಗಿದೆ. ಅಂದರೆ ನೀವು ಮೆಡಿಟೇಷನ್ ಮಾಡೋದ್ರಿಂದ ನಿಮ್ಮನ್ನು ನೀವು ತುಂಬಾ ಒಳ್ಳೆ ಎತ್ತರಕ್ಕೆ ತಗೊಂಡು ಹೋಗ್ತೀರಾ, ನಿಮ್ಮ ಆರೋಗ್ಯನ ತುಂಬ ಚೆನ್ನಾಗಿ ತಗೋತೀರಾ. ಅಂದರೆ ಇಲ್ಲಿ ಆರೋಗ್ಯದ ಸಮಸ್ಯೆಯಲ್ಲಿ ಯಾರು ಬಳಲ್ತಾ ಇದ್ದರೆ ಅವರಿಗೆ ಇದನ್ನು ಹೇಳ್ತಾ ಇದ್ದಾರೆ, ನಿಮ್ಮನ್ನು ನೀವು ಬಿಲೀವ್ ಮಾಡಿ, ಅದರಿಂದ ನೀವು ಬೆಟರ್ ಆಗ್ತೀರ, ನಿಮ್ಮ ಟೈಮ್ ಒಳ್ಳೆಯದಾಗುತ್ತೆ, ನಿಮ್ಮ ಆರೋಗ್ಯ ಇನ್ನೂ ಚೆನ್ನಾಗಾಗುತ್ತೆ. ಈಗ ಸದ್ಯದರಲ್ಲಿ ಸಮಥಿಂಗ್ ಬೆಟರ್ ಆಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆಮೇಲೆ ಇಲ್ಲಿ ಯಾರಾದರೂ ಕೆಲಸ ಏನಾದರೂ ಹುಡುಕ್ತಾ ಇದ್ದರೆ ಅಂದರೆ ಅವರಿಗೂ ಸಹಿತ ಏನು ಹೇಳ್ತಾ ಇದ್ದಾರೆ, ನಿಮಗೆ ಇದಕ್ಕಿಂತ ಬೆಟರ್ ಆದಂತಹ ಕೆಲಸ ಸಿಗ್ತಾ ಇದೆ. ನೀವು ಯಾರು ಬಿಸ್ನೆಸ್ಸಲ್ಲಿ ಏನೋ ಇದು ಮಾಡಲೋ ಬೇಡೋ ಅಂತ ಹೇಳಿ ಇದು ಮಾಡ್ತಾಯಿದ್ರೆ ಅದನ್ನ ಮಾಡ್ತಾ ಇಲ್ಲ ಅಂದರೆ ಇದಕ್ಕಿಂತ ಒಳ್ಳೆಯ ಅವಕಾಶ ನಾವು ನಿಮಗೆ ಕೊಡ್ತಾ ಇದ್ದೀವಿ.
ಇದಕ್ಕಿಂತ ಒಳ್ಳೆಯ ಅವಕಾಶಗಳು ಕೆರಿಯರಲ್ಲಿ ಆಗಿರ್ಬೋದು, ಫೈನಾನ್ಷಿಯಲಿ ಆಗಿರ್ಬೋದು, ರಿಲೇಷನ್ಶಿಪ್ಪಲ್ಲಿ ಆಗಿರ್ಬೋದು, ಯಾವುದ್ರಲ್ಲೇ ನೀವು ಏನಾದರೂ ನೀವು ಸ್ಟ್ರಕ್ಕಾಗಿ ನಿಂತಿದ್ರೆ ಅಂದರೆ ಇದಕ್ಕಿಂತ ಒಳ್ಳೆಯ ಅವಕಾಶಗಳನ್ನ ಕೊಡ್ತಾ ಇದ್ದೀವಿ, ವೆಯ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಆರ್ ಯು ರೆಡಿ? ಇಲ್ಲಿ ನೀವು ಬೆಟರ್ ಆಗಿದೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆಲ್ರೆಡಿ ಇಲ್ಲಿ ಏನು ಬಂತಿದೆ, ಆರ್ ಯು ರೆಡಿ? ನೀವು ರೆಡಿಯಾಗಿದ್ದೀರಾ? ನೀವು ಮೆಡಿಟೇಷನ್ ಮಾಡಿದ್ರಾ? ನೀವು ಆರೋಗ್ಯ ಚೆನ್ನಾಗಿ ಮಾಡ್ಕೊಂಡ್ರಾ? ನಿಮ್ಮ ಕೆರಿಯರ್ನ ಒಳ್ಳೆ ಬ್ಯಾಲೆನ್ಸ್ ಮಾಡಿದ್ರಾ? ನಿಮ್ಮ ಬಾಡಿನ ಹೀಲ್ ಮಾಡ್ಕೊಂಡ್ರಾ? ನೀವು ರೆಡಿ ಇದ್ದೀರಾ? ಈಗ ನಾವು ಕೊಡೋಕ್ಕೆ ರೆಡಿ ಇದ್ದೀವಿ, ನಾವು ನಿಮಗೆ ಕೊಡ್ತಾ ಇದ್ದೀವಿ, ನೀವು ರೆಡಿ ಇದ್ದೀರಾ ತೊಗೊಳಕ್ಕೆ ಅಂತ ಹೇಳಿ ಏಂಜಲ್ಸ್ ಕೇಳ್ತಾ ಇದ್ದಾರೆ. ನೀವು ರೆಡಿ ಇದ್ದೀರಾ? ಹಾಗಿದ್ರೆ ಯಾರನ್ನ ಕೇಳ್ತಾ ಇದ್ದಾರೆ? ನೀವು ಯಾರು ಏಂಜಲ್ಸ್ನ ನಂಬಿದ್ದೀರಾ, ನಿಮ್ಮ ಗಾರ್ಡಿಯನ್ ಏಂಜಲ್ಸ್ನ ನೀವು ನಂಬಿದ್ದೀರಾ, ಅವರು ನಿಮ್ಮ ಜೊತೆಗಿದ್ದು ನೀವು ಕೇಳುವಂಥ ಎಲ್ಲ ಆಪರ್ಚುನಿಟಿಗಳನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಫೈರ್ ಅಂದರೆ ನೀವು ಏನು ಅಂದ್ಕೊಂಡಿದ್ದೀರ ನಿಮ್ಮ ಮುಂದೆ ಬರುವಂಥ ಕ್ಷಣ ಬಂದಾಯಿತು ಸದ್ಯದರಲ್ಲೇ. ಒಂದು ವೀಕಲ್ಲಾಗಿರ್ಬೋದು, 2ನೇ ವೀಕಲ್ಲಾಗಿರ್ಬೋದು, ಇಲ್ಲ ಡೇಸಲ್ಲಾಗಿರ್ಬೋದು, ನೀವು ಎಷ್ಟು ದಿನದಲ್ಲಿ ನಿಮಗೆ ಬೇಕು ಅಂತ ನೀವು ಮ್ಯಾನಿಫೆಸ್ಟ್ ಮಾಡಿದ್ರಿ, ಯೂನಿವರ್ಸು ಮತ್ತು ಏಂಜಲ್ಸು ನಿಮಗೆ ಅದನ್ನು ಕೊಡಲು ರೆಡಿಯಾಗಿದ್ದಾರೆ. ನೀವು ತಗೊಳ್ಳೋಕ್ಕೆ ರೆಡಿ ಇದ್ದೀರಾ ಅನ್ನೋದು ಏಂಜಲ್ಸ್ ಕೇಳ್ತಾ ಇದ್ದಾರೆ. ಎಸ್, ಹೇಳ್ತಾ ಇದ್ದೀರಾ, ನೀವೆಲ್ಲರೂ ಹೇಳ್ತಾ ಇದ್ದೀರಾ, ಓಕೆ ನಾನು ರೆಡಿ ಇದ್ದೀನಿ, ನನಗೆ ಕೊಡಿ, ನಾನು ತಗೊಳಕ್ಕೆ ರೆಡಿ ಇದ್ದೀನಿ, ನನಗೆ ಎಲ್ಲ ಅವಕಾಶಗಳನ್ನು ಕೊಡೋಕ್ಕೆ ನೀವು ಕೇಳಿದವ್ರು ನೀವು ಮ್ಯಾನಿಫೆಸ್ಟ್ ಮಾಡಿದ್ರಲ್ಲ, ಆ ಮ್ಯಾನಿಫೆಸ್ಟಿಂಗಿಗೆ ನಿಮಗೆ ನೀವು ಅಂದ್ಕೊಂಡಿದ್ದನ್ನು ಎಲ್ಲ ಕೊಡೋಕ್ಕೆ ರೆಡಿಯಾಗಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಪ್ರೀತಿ ಕೇಳಿದ್ರಾ? ನೀವು ಪ್ರೀತಿ ಕೊಡ್ತಾ ಇದ್ದಾರೆ. ಹಣ ಕೇಳಿದ್ರಾ? ಹಣ ಕೊಡ್ತಾ ಇದ್ದಾರೆ. ನೀವು ಕೆರಿಯರ್ ಕೇಳಿದ್ರಾ? ಕೆರಿಯರ್ ಕೊಡ್ತಾ ಇದ್ದಾರೆ. ಆಸ್ತಿ ಕೇಳಿದ್ರಾ? ಆಸ್ತಿ ಕೊಡ್ತಾ ಇದ್ದಾರೆ. ನೀವು ಏನಾದ್ರು ಮೆಡಿಟೇಷನ್ ಮಾಡಿ ನಾನು ಒಳ್ಳೆ ಮಾಸ್ಟರ್ ಆಗಬೇಕು ಅಂದ್ಕೊಂಡಿದ್ರಾ? ಅದಕ್ಕೆ ನಿಮಗೆ ಯೂನಿವರ್ಸಿಂದ ನಿಮಗೆ ಒಳ್ಳೆ ಎನರ್ಜಿ ಸಿಗ್ತಾ ಇದೆ. ನಾನು ಎಲ್ಲದಕ್ಕೂ ರೆಡಿಯಾಗಿದ್ದೀವಿ, ನಾವು ಕೊಡೋಕ್ಕೂ ರೆಡಿ ಇದ್ದೀವಿ, ನೀವು ತಗೊಳಕ್ಕೆ ರೆಡಿಯಾಗಿದ್ದೀರಾ ಅಂತ ಹೇಳಿ ಕೇಳಿದ್ರು ಅವರು. ಎಸ್ ಅಂತ ನೀವು ಹೇಳಿದ್ದೀರಾ, ಅವರು ಸಹಿತ ಎಸ್ ನಾ ಕೊಡಲು ರೆಡಿ ಇದ್ದೀನಿ ಅಂತ ಹೇಳಿ ಅವರು ಸಹಿತ ಮುಂದೆ ಬಂದಿದ್ದಾರೆ. ಇಲ್ಲಿ ಇನ್ ದ ನಿಯರ್ ಫ್ಯೂಚರಲ್ಲಿ ಪ್ರೀತಿ, ನಿಮ್ಮಲ್ಲಿರುವಂತಹ ಪ್ರೀತಿ, ನೀವು ಯಾರಾದರೂ ರಿಲೇಷನ್ಶಿಪ್ಪನ್ನು ಏನಾದ್ರು ಹೊಸದಾಗಿ ಏನಾರು ಸ್ಟಾರ್ಟ್ ಮಾಡಬೇಕಂದರಿಗೆ ಇದು ನಿಮ್ಮ ನಿಯರಲ್ಲಿದೆ. ನಿಮ್ಮ ಫ್ಯೂಚರ್ ತುಂಬ ಚೆನ್ನಾಗಿದೆ, ಬ್ರೈಟ್ ಆಗಿದೆ, ನಿಮಗೆ ಒಳ್ಳೆ ಅವಕಾಶಗಳಿದ್ದಾವೆ. ನೀವು ಏನು ಅಂದ್ಕೊಂಡಿದ್ರೆ ನಿಮ್ಮ ಜೀವನದಲ್ಲಿ ಎಲ್ಲದೂ ನಿಮಗೆ ಸಿಗುತ್ತೆ. ನಿಯರ್ ಫ್ಯೂಚರಲ್ಲಿ ನಿಮಗೆಲ್ಲವನ್ನು ಬ್ಯಾಲೆನ್ಸ್ ಮಾಡಿ ನೀವು ತುಂಬ ಚೆನ್ನಾಗಿರ್ತೀರ ಅಂತ ಹೇಳಿ ಏಂಜಲ್ಸ್ ನಿಮಗೆ ಸಂದೇಶ ಕೊಡ್ತಾ ಇದ್ದಾರೆ. ಇದು ಏಂಜಲ್ಸ್ ನಿಮಗೆ ಅರ್ಜೆಂಟಾಗಿ ಕೊಡ್ತಾ ಇರುವಂಥ ಸಂದೇಶ ಆಗಿತ್ತು. ಈ ಸಂದೇಶ ಯಾರಿಗೆಲ್ಲ ಇಷ್ಟ ಆಗಿದೆಯೋ ಅವರು ಇಲ್ಲ ಕಮೆಂಟ್ ಮುಖಾಂತರ ನನಗೆ ತಿಳಿಸಿ. 111 ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ. ಓಕೆ, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು ಗಾಡ್ಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಏಂಜಲ್ಸ್, ನನ್ನ ಗಾರ್ಡಿಯನ್ ಏಂಜಲ್ಸ್ಗೆ ಥ್ಯಾಂಕ್ ಯು ಸೋ ಮಚ್.